ಹಾಯ್ ನಮಸ್ಕಾರ, ಕವನ ಸಂಚಿಗೆ ಸ್ವಾಗತ. ನಾನು ಪ್ರಸಾದ್. ನಾವೆಲ್ಲರೂ ಬಾಲ್ಯದಿಂದ ಕ್ರೀಮ್ ಬಿಸ್ಕೆಟ್ಗಳನ್ನ ಇಷ್ಟಪಟ್ಟು ತಿಂತೇವೆ. ಓರಿಯೋ, ಬೋರ್ಬನ್ ಅಥವಾ ಆರೆಂಜ್ ಕ್ರೀಮ್ ಬಿಸ್ಕೆಟ್ಗಳ ಪ್ಯಾಕೆಟ್ ತೆರೆದ ತಕ್ಷಣ ಎರಡು ಬಿಸ್ಕೆಟ್ಗಳ ನಡುವೆ ಇರುವ ಆ ಬಿಳಿ ಬಣ್ಣದ ಸಿಹಿಯಾದ ಪದರವನ್ನು ನಾಲಿಗೆಯಿಂದ ನೆಕ್ಕಿ ತಿನ್ನುವ ಮಜವೇ ಬೇರೆ. ಆದರೆ ನೀವು ಎಂದಾದರೂ ಆ ಬಿಸ್ಕೆಟ್ ಪ್ಯಾಕೆಟ್ನ ಮೇಲಿರುವ ಆ ಹೆಸರನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಹೆಚ್ಚಿನ ಜನಪ್ರಿಯ ಬ್ರ್ಯಾಂಡ್ಗಳು ತಮ್ಮ ಪ್ಯಾಕೆಟ್ಗಳ ಮೇಲೆ ಕ್ರೀಮ್ CREAM ಎಂದು ಬರೆಯುವ ಬದಲಿಗೆ ಕ್ರೀಮ್ CREME ಎಂದು ಬರೆದಿರುತ್ತಾರೆ. ಮೇಲ್ನೋಟಕ್ಕೆ ಇದು ಕೇವಲ ಸ್ಟೈಲಿಶ್ ಆಗಿ ಕಾಣಲು ಅಥವಾ ಫ್ರೆಂಚ್ ಭಾಷೆಯ ಪ್ರಭಾವ ಇರಬಹುದು ಎಂದು ನಾವು ಭಾವಿಸ್ತೇವೆ, ಅಥವಾ ಕೆಲವರು ಇದೊಂದು ಕಾಗುಣಿತದ ತಪ್ಪು ಎಂದು ಅಂದ್ಕೊಳ್ಬಹುದು. ಆದರೆ ನಂಬಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸುವ ಬೃಹತ್ ಕಂಪನಿಗಳು ಕಾಗುಣಿತದ ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ಇದರ ಹಿಂದೆ ಒಂದು ರೋಚಕವಾದ ಕಾರಣವಿದೆ. ಅದುವೇ ಆಹಾರ ಸುರಕ್ಷತಾ ಕಾನೂನು ಮತ್ತು ಲಾಭದ ಲೆಕ್ಕಾಚಾರ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಭಾರತದಲ್ಲಿ FSSAI, ಅಮೆರಿಕದಲ್ಲಿ FDA ಪ್ರಕಾರ ಯಾವುದೇ ಆಹಾರ ಪದಾರ್ಥದ ಮೇಲೆ ಕ್ರೀಮ್ ಎಂದು ಬರೆಯಬೇಕಾದರೆ ಅದರಲ್ಲಿ ಕಡ್ಡಾಯವಾಗಿ ನೈಜ ಹಾಲಿನ ಕೆನೆ ಇರಲೇಬೇಕು. ಹಾಲಿನಿಂದ ತೆಗೆದ ನೈಸರ್ಗಿಕ ಕೊಬ್ಬನ್ನು ಮಾತ್ರ ಅಧಿಕೃತವಾಗಿ ಕ್ರೀಮ್ ಎಂದು ಕರೆಯಲು ಸಾಧ್ಯ. ಆದರೆ ನಾವು ತಿನ್ನುವ ಬಿಸ್ಕತ್ಗಳ ನಡುವೆ ಇರುವ ಆ ಬಿಳಿ ಪದರದಲ್ಲಿ ಒಂದು ಹನಿ ಕೂಡ ನೈಜ ಹಾಲಿನ ಕೆನೆ ಇರುವುದಿಲ್ಲ. ಹೌದು, ಇದು ಕೇಳಲು ಆಘಾತಕಾರಿಯಾಗಿದ್ದರೂ ಸತ್ಯ. ಹಾಗಾದರೆ ಅದರಲ್ಲಿರುವುದಾದರೂ ಏನು? ಬಿಸ್ಕತ್ಗಳ ನಡುವೆ ಇರುವ ಆ ಪದಾರ್ಥವನ್ನು ಮಾಕ್ ಕ್ರೀಮ್ ಅಥವಾ ಕೃತಕ ಕ್ರೀಮ್ ಎಂದು ಕರೆಯಲಾಗುತ್ತೆ. ಇದನ್ನು ಮುಖ್ಯವಾಗಿ 3 ವಸ್ತುಗಳನ್ನು ಬಳಸಿ ತಯಾರಿಸಲಾಗುತ್ತೆ. ಮೊದಲನೆಯದು ಹೈಡ್ರೋಜನೇಟೆಡ್ ವೆಜಿಟೇಬಲ್ ಫ್ಯಾಟ್, ಅಂದರೆ ಸಸ್ಯಜನ್ಯ ಎಣ್ಣೆ, ಡಾಲ್ಡಾ ಅಥವಾ ಪಾಮ್ ಆಯಿಲ್ನಂಥ ಗಟ್ಟಿಯಾದ ರೂಪ. ಎರಡನೇದು ಸಕ್ಕರೆ ಪುಡಿ, ಅತಿಯಾದ ಸಿಹಿಗೋಸ್ಕರ. ಮೂರನೇದು ಫ್ಲೇವರಿಂಗ್ ಏಜೆಂಟ್ಸ್, ವೆನಿಲ್ಲಾ, ಸ್ಟ್ರಾಬೆರಿ ಅಥವಾ ಚಾಕ್ಲೇಟ್ ರುಚಿ ಬರಲು ಬಳಸುವ ರಾಸಾಯನಿಕಗಳು. ಈ ಮಿಶ್ರಣವನ್ನು ಚೆನ್ನಾಗಿ ಕಡೆಯುವುದರಿಂದ ಇದು ನೋಡಲು ಅಚ್ಚರಿ ಎನಿಸುವಷ್ಟು ಹಾಲಿನ ಕೆನೆಯಂತೆ ಕಾಣುತ್ತೆ. ಆದರೆ ಇದು ಹಾಲಿನ ಉತ್ಪನ್ನವಲ್ಲ, ಬದಲಾಗಿ ಎಣ್ಣೆ ಮತ್ತು ಸಕ್ಕರೆಯ ಮಿಶ್ರಣವಷ್ಟೇ. ಇಲ್ಲಿಯೇ ಬಿಸ್ಕತ್ ಕಂಪನಿಗಳ ಬುದ್ಧಿವಂತಿಕೆ ಕೆಲಸ ಮಾಡುತ್ತೆ. ಕಾನೂನಿನ ಪ್ರಕಾರ ಹಾಲಿನಂಶ ಇಲ್ಲದ ಪದಾರ್ಥಕ್ಕೆ ಕ್ರೀಮ್ ಎಂದು ಕರೆದರೆ ಅದು ಗ್ರಾಹಕರಿಗೆ ಮೋಸ ಮಾಡಿದಂತಾಗುತ್ತೆ ಮತ್ತು ಕಂಪನಿಗಳ ಮೇಲೆ ಕೇಸ್ ಹಾಕಬಹುದು. ಈ ಕಾನೂನು ಸಂಕಷ್ಟದಿಂದ ಪಾರಾಗಲು ಕಂಪನಿಗಳು ಕ್ರೀಮ್ ಎಂಬ ಪದವನ್ನು ಬಳಸಲು ಆರಂಭಿಸುತ್ತವೆ. ಕ್ರೀಮ್ ಎಂಬ ಪದವನ್ನು ಉಚ್ಚರಿಸಿದಾಗ ಅದು ಕ್ರೀಮ್ ತರಹವೇ ಕೇಳಿಸುತ್ತೆ. ಆದರೆ ಕಾನೂನಿನ ಪ್ರಕಾರ ಕ್ರೀಮ್ ಎಂದರೆ ಹಾಲಿನ ಕೆನೆ ಎಂದು ಅರ್ಥವಲ್ಲ, ಅದೊಂದು ಕೇವಲ ಪೇಸ್ಟ್ ಅಥವಾ ಮಿಶ್ರಣ ಎಂದು ಅರ್ಥವನ್ನು ಕೊಡುತ್ತೆ. ಹೀಗಾಗಿ ಗ್ರಾಹಕರಿಗೆ ನಾವು ಕ್ರೀಮ್ ಬಿಸ್ಕತ್ ತಿಂತಾ ಇದ್ದೇವೆ ಎಂಬ ಮಾನಸಿಕ ತೃಪ್ತಿಯೂ ಸಿಗುತ್ತೆ ಮತ್ತು ಕಂಪನಿಗಳು ಕಾನೂನಿನ ಕುಣಿಕೆಯಿಂದಲೂ ಪಾರಾಗುತ್ತವೆ. ಇದೊಂದು ಅದ್ಭುತವಾದ ಮಾರ್ಕೆಟಿಂಗ್ ಲೂಪ್ ಹೋಲ್. ನಿಮಗೀಗ ಪ್ರಶ್ನೆ ಮೂಡಬಹುದು, ದೊಡ್ಡ ಕಂಪನಿಗಳು ಯಾಕೆ ನಿಜವಾದ ಹಾಲಿನ ಕೆನೆಯನ್ನೇ ಬಳಸಬಾರದು ಎಂದು? ಇದಕ್ಕೆ ಮುಖ್ಯವಾಗಿ 2 ಕಾರಣಗಳಿವೆ. ಮೊದಲನೇದು ಬೆಲೆ. ನೈಜ ಹಾಲಿನ ಕೆನೆ ತುಂಬ ದುಬಾರಿ. ಒಂದು ವೇಳೆ ನಿಜವಾದ ಕ್ರೀಮ್ ಬಳಸಿದರೆ ಈಗ 10 ರಿಂದ 20 ರೂಪಾಯಿಗೆ ಸಿಗುವ ಬಿಸ್ಕತ್ ಪ್ಯಾಕೆಟ್ ಬೆಲೆ 50 ರಿಂದ 100ಕ್ಕೆ ಏರಬಹುದು. ಸಸ್ಯಜನ್ಯ ಎಣ್ಣೆ ತುಂಬ ಅಗ್ಗವಾಗಿ ಸಿಗುತ್ತೆ. ಎರಡನೇದು ಬಾಳಿಕೆ. ಇದು ಅತ್ಯಂತ ಪ್ರಮುಖ ಕಾರಣ. ನೈಜ ಹಾಲಿನ ಕೆನೆ ಬೇಗನೆ ಕೆಟ್ಟು ಹೋಗುತ್ತೆ. ಫ್ರಿಜ್ನಲ್ಲಿ ಇಡದಿದ್ದರೆ ಒಂದೇ ದಿನದಲ್ಲಿ ವಾಸನೆ ಕೂಡ ಬರುತ್ತೆ. ಆದರೆ ಬಿಸ್ಕತ್ಗಳು ಅಂಗಡಿಗಳಲ್ಲಿ ತಿಂಗಳಗಟ್ಟಲೆ ಇಡಬೇಕಾಗುತ್ತೆ. ಸಸ್ಯಜನ್ಯ ಎಣ್ಣೆ ಮತ್ತು ಸಕ್ಕರೆಯ ಮಿಶ್ರಣವು ಬೇಗ ಕೆಡೋದಿಲ್ಲ. ಸಾಮಾನ್ಯ ತಾಪಮಾನದಲ್ಲೂ ಇದು ತಿಂಗಳುಗಳ ಕಾಲ ಗಟ್ಟಿಯಾಗಿ ಮತ್ತು ಫ್ರೆಶ್ ಆಗಿ ಇರುತ್ತೆ. ಮುಂದಿನ ಬಾರಿ ನೀವು ಸೂಪರ್ ಮಾರ್ಕೆಟ್ಗೆ ಹೋದಾಗ ಅಥವಾ ಕೈಯಲ್ಲಿ ಬಿಸ್ಕಟ್ ಪ್ಯಾಕೆಟ್ ಹಿಡಿದಾಗ ಒಮ್ಮೆ ಕಾಗುಣಿತವನ್ನು ಗಮನಿಸಿ. ಅಲ್ಲಿ ಕ್ರೀಮ್ ಎಂದು ಬರೆದಿದ್ದರೆ ನೀವು ತಿಂತಾ ಇರುವುದು ರುಚಿಕರವಾದ ಸಕ್ಕರೆ ಮತ್ತು ಎಣ್ಣೆಯ ಮಿಶ್ರಣವನ್ನೇ ಹೊರತು ಹಾಲಿನ ಕೆನೆಯನ್ನಲ್ಲ ಎಂಬುದನ್ನು ನೆನಪಿಡಿ. ಇದು ಆರೋಗ್ಯಕ್ಕೆ ಕೆಟ್ಟದೇನಲ್ಲ ಮಿತವಾಗಿ ಸೇವಿಸಿದರೆ. ಆದರೆ ಒಬ್ಬ ಜಾಗೃತ ಗ್ರಾಹಕನಾಗಿ ನಾವು ಏನನ್ನು ತಿಂತಾ ಇದ್ದೇವೆ ಎಂಬ ಅರಿವು ನಮಗಿರಬೇಕು. ಕ್ರೀಮ್ ಎಂಬುದು ಕೇವಲ ಒಂದು ಪದವಲ್ಲ, ಅದೊಂದು ವ್ಯಾಪಾರ ಜಗತ್ತಿನ ಬಹುದೊಡ್ಡ ತಂತ್ರ. ಇದೇ ಕಾರಣಕ್ಕೆ ಜಗತ್ತಿನಾದ್ಯಂತ ಬಿಸ್ಕಟ್ ಕಂಪನಿಗಳು ಕ್ರೀಮಿ ಅಥವಾ ಕ್ರೀಮ್ ಎಂದು ಬರೀತೇವೆ ಹೊರತು ನೇರವಾಗಿ ಕ್ರೀಮ್ ಎಂದು ಬರೆಯುವ ಧೈರ್ಯ ಮಾಡೋದಿಲ್ಲ.